ಈ ಮಧ್ಯೆ ಸರ್ಕಾರ ಐಪಿಎಲ್ ಪಂದ್ಯಾವಳಿಯನ್ನೇ ರದ್ದು ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಮಾಡ್ತಿರುವಂತಹ ಆಗ್ರಹ ಇದು. ಆರ್ಸಿಬಿ ತಂಡ ಕೂಡ ಬೇಡ, ಐಪಿಎಲ್ ಅನ್ನೇ ರದ್ದು ಮಾಡಿ ಅಂತಿದ್ದಾರೆ. ಮೃತರ ಕುಟುಂಬಕ್ಕೆ 6 ಕೋಟಿ ರೂಪಾಯಿ ಪರಿಹಾರ ಕೊಡ್ಲಿ, ಕೆಎಸ್ಸಿಎ ತಲಾ 5 ಕೋಟಿ, ಸರ್ಕಾರ ತಲಾ 1 ಕೋಟಿ ಕೊಡ್ಲಿ. ಆ 11 ಅಮಾಯಕರ ಸಾವಿನ ಹೊಣೆಯನ್ನ ಸರ್ಕಾರವೇ ಹೊರಬೇಕು. ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ವಾಟಾಳ್ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ನೀಡೋದು ಅವರಿಗೆ ಬಿಟ್ಟದ್ದು ಅಂತಿದ್ದಾರೆ ವಾಟಾಳ್. ಆದರೆ ಐಪಿಎಲ್ ಪಂದ್ಯಾವಳಿಯನ್ನು ರದ್ದು ಮಾಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, 11 ಅಮಾಯಕರ ಸಾವಿನ ಹೊಣೆಯನ್ನ ಸರ್ಕಾರವೇ ಹೊರಬೇಕು ಅಂತ ವಾಟಾಳ್ ಆಗ್ರಹಿಸಿದ್ದಾರೆ. ಆರ್ಸಿಬಿ ಇದೊಂದು ಜೂಜು, ರಾಯಲ್ ಚಾಲೆಂಜ್ ಜೂಜು. ಇವೆಲ್ಲ ಜೂಜಿನ ಕಚ್ಚೆಗಳು. ಎಲ್ಲ ಶ್ರೀಮಂತರು ಆಟಗಾರನ್ನ ಪರ್ಚೇಸ್ ವ್ಯಾಪಾರ ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಆಟಗಾರರು ವ್ಯಾಪಾರ. ಖಂಡಿತ IPL ಬ್ಯಾನ್ ಆಗಬೇಕು, RCBನೂ ಬೇಡ. ಖಂಡಿತ IPL ಬ್ಯಾನ್ ಆಗಬೇಕು, RCBನೂ ಬೇಡ. ಖಂಡಿತ IPL ಬ್ಯಾನ್ ಆಗಬೇಕು, RCBನೂ ಬೇಡ. ಒಳ್ಳೆ ಕಥೆನೆ. ಏನ್ ಹಂಗಂತಂದ್ರೆ ಇದೇನು ಹುಡುಗಾಟನ ಇದು? ಏನಿದು?